ಹಣೆ ಕುಂಕುಮನೆ ಹೋಗ್ಬೇಕು. ಹಣೆಗೆ ಕುಂಕುಮನೆ ಆಗಿಲ್ಲ ಮಗನ ಸ್ಕೂಲಿಗೆ ಬಿಟ್ಟು ಪಾರ್ಕಿಗೆ ವಾಕಿಂಗಿಗೆ ಅಂತ ಬಂದಿದ್ದೀವಿ ನಾನು ನನ್ನ ಫ್ರೆಂಡು. ಈಗ ವಾಕ್ ಮಾಡಿ ಇಲ್ಲಿ ವರ್ಕೌಟ್ ಎಲ್ಲ ಮಾಡಿ ಆಮೇಲೆ ಮನೆಗೆ ಹೋಗಬೇಕು. ಬನ್ನಿ ಇವತ್ತಿನ ವ್ಲಾಗ್ನ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಹೇಗಾಗುತ್ತೆ ನೋಡೋಣ. ಎಷ್ಟಕ್ಕೆ ಟ್ರೈನು? 6:20ಕ್ಕೆ. ಬೆಳಗ್ಗೆ ನೀವು ಲಿಶಾ ಇಬ್ಬರು ಹೋಗ್ತೀರಾ? ಲಗೇಜು ನಾನು ಸ್ವಲ್ಪ ತಗೊಂಡೋಗ್ತೀನಿ. ಅವ್ರು ಬರುವಾಗ ಒಟ್ಟಿಗೆ ತಗೊಂಡೋಗಕ್ಕಾಗಲ್ಲ, ಮಕ್ಕಳು ಕರ್ಕೊಂಡು ಎಲ್ಲಿ ಬರೀ ಅವಳಿಗೆ ಅವರು ಇದ್ರೇನ ತಗೊಂಡೋಗ್ಬೋದು. ಬರೀ ಒಂದಿನಕ್ಕೆ ಮಾಮೂಲು ಅವ್ರು ಬೆಳಿಗ್ಗೆ ಬರ್ತಾರಲ್ಲ, ಒನ್ ಡೇಗಲ್ವಾ? ಮನೆಗೆ ಹಾಕೊಳ್ಳೋದೊಂದು ಜೊತೆ ತಗೊಂಡೋಗ ಅವ್ರಿಗೆ ಏನು ಬೇಕು ಅದನ್ನು ಮಾತ್ರ ತಗೊಂಡೋದ್ರೆ ಸಾಕಲ್ಲ. ಪ್ಯಾಕ್ ಮಾಡಿ ರೆಡಿ ಮಾಡಿ ತಿಂಡಿ ನಾನು ಮಾಡ್ಕೊಂಬರ್ತೀನಿ ಅಂತ ಅವ್ರು ಅಲ್ಲಿಂದ ಜಾಯಿನ್ ಆಗ್ತಾರೆ ಜೊತೆಗೆ ಮದ್ದೂರಲ್ಲಿ. ಇವಳು ರಾತ್ರಿ ಫೋನ್ ಮಾಡಿದ್ದೆ, ಅವಳು ನಾನು ಬಸ್ಸಿಗೆ ಹೋಗ್ತೀನಿ ಅಂತಿದ್ಲು. ನಮ್ಮ ಮನೆಯವರು ಅಷ್ಟೊತ್ತಿಗೆ 5 ಗಂಟೆ 5:15 ಹೊರಟ್ಬಿಡ್ತಾರೆ. ನಾನು ಅವ್ರ ಜೊತೆನೇ ಹೊರಟ್ಬಿಡ್ತೀನಿ. ಅವ್ರ ಆಫೀಸ್ಗೆ ಹೋಗ್ತಾರೆ ಕಂಪ್ನಿಗೆ. ಅದಕ್ಕೆ ಅವ್ರ ಜೊತೆನೇ ಹೋಗ್ಬಿಟ್ಟು ನಾನು ಬಸ್ಸಿಗೆ ಹೋಗ್ಬಿಡೋಣ ಅಂತೇಳಿದ್ದೀನಿ. ಸರಿ ನೋಡು, ಇಲ್ಲಿಗೆ ಬಂದು ನಿಮ್ಮ ಜೊತೆ ಒಟ್ಟಿಗೆ ಹೋಗ್ಬೋದು. ಏನು ಬರೋದು ಬೇಡ, ಅಲ್ಲೇ ಎಷ್ಟು 5 ಮೆಜೆಸ್ಟಿಕ್ಕಲ್ಲಿ 6 ಅವ್ರಿಗೆ 6:20ಕ್ಕೆ ಟ್ರೈನ್ ಸಿಗ್ತದೆ. ಇಲ್ಲಿ 6:40ಕ್ಕೆ ಬರ್ತೇನೆ. ಅದಕ್ಕೆ ಬಂದ್ಬಿಡು, ಒಟ್ಟಿಗೆ ಹೋಗಕ್ಕೆ 3 ಜನನೂ ಅಂತ ಅಂದೆ. ಆಯಿತು ನೋಡ್ತೀನಿ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಅಂದೆ. ಬಂದರೆ 3 ಜನನೂ ಒಟ್ಟಿಗೆ. ಅವರು ಎಲ್ಲ ಸಿಂಗಲೇ ಬರ್ತಾರದು. ಅವ್ರು ಯಜಮಾನರೆಲ್ಲ ಶನಿವಾರ ಬರ್ತಾರೆ ಬೆಳಿಗ್ಗೆ. ಅದಕ್ಕೆ 3-4 ದಿನ ಎಲ್ಲರೂ ಅಜ್ಜ ಮಾಡೋದು. ಅದಕ್ಕೆ ರಾತ್ರಿ ಬರ್ತೀಯಾ ಬಂದೆ. ಅವ್ನ ಮಗಳಿಗೆ ಎಕ್ಸಾಮ್ ನಡೀತದೆ. ಎಷ್ಟು ಅವಳನ್ನ ಮಾತ್ರ ಬಿಟ್ಬಿಟ್ಟು ಮಗನ ಮಾತ್ರ ಕರ್ಕೊಂಡ್ಬರ್ತಾಳೆ. ಅವ್ರ ಅಪ್ಪನ ಜೊತೆ ಬರೋದು. ಅವ್ರ ಅಪ್ಪನ ಜೊತೆ ಬರ್ತಾರೆ. ಅವ್ರ ಚಿಕ್ಕಮ್ಮ ಏನೋ ಅವರೇ ಅವ್ರ ಜೊತೆ ಬಿಟ್ಬಿಡ್ತಾರೆ. ಅದಕ್ಕೆ ಅವಳು ಮದುವೆ ಮುಗಿಸ್ಕೊಂಡು ಅವಳು ಬರ್ತಾರೆ, ಅವ್ರ ಮನೆಯವ್ರು ಬರ್ತಾರೆ. ಮುಚ್ಚಿದೆ ಹಂಗೇನಾದ್ರು ಹೋಗೋದಾದ್ರೆ ಎಲ್ಲ ಬಂದ್ಬಿಡ್ತೀವಿ ಅದೇ ಒಟ್ಟಿಗೆ. ಇಲ್ಲಿ 10 ಗಂಟೆ ಅಲ್ಲ 2 ಗಂಟೆ ರಾತ್ರಿಗೆ ಬಂದರೂ ಮನೆಗೆ ಹೋಗ್ತೀರಾ? ಅದು ಟೈಮ್ ಆಗಿಬಿಟ್ಟಿತ್ತು. ಯೋಗ ಮಾಡೋಕೆ ಹೋದ್ರೆ ಅರ್ಧ ಟೈಮು ಅಲ್ಲೇ ಹೋಗ್ಬಿಡುತ್ತೆ. ಪಾರ್ಕಲ್ಲಿ ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡ್ಕೊಂಬಿಡೋಣ ಇವತ್ತು ಅಂತ ಮಾಡಲಿಲ್ಲ ಯೋಗನ. ಇವತ್ತು ಟೈಮ್ ರೊಟ್ಟಿ ಮಾಡಿದ್ನಲ್ಲ, ಟೈಮ್ ಆಗೋಯ್ತು. ಅವನು ಎದುರು ಅವ್ನ ಪಾಡ್ಗೆ ಅವ್ನು ಇರ್ತಾನೆ, ಮಾಡೋಕ್ಕೆ ಬಿಡ್ತಾನೆ ಇಲ್ಲ. ಅವನು ಮಾಡ್ತಿಲ್ಲ ಇವತ್ತು. ಮತ್ತೆ ಏನು ಮಾಡೋದು? ಪುಳಿಯೋಗರೆ ಮಾಡಿದೆ. ಅವ್ನ ಬಾಕ್ಸಿಗೆ ಮಾತ್ರ ಮಾಡಿದೆ. 2 ಚಪಾತಿ ಹೊತ್ತಿಗೆ ಅಷ್ಟೇ. ನಾನು ಒಂದು ಬಾಕ್ಸಿಗೆ ಇವತ್ತು ಇದು ಪಪ್ಪಾಯಿ, ಆ್ಯಪಲ್ಲು, 1 ಬನಾನ ಐತೆ. ಎಷ್ಟು ಖಾಲಿ ಮಾಡ್ಸೋಣ ಗೊತ್ತಿಲ್ಲ. ಹಂಗಾಗಿ ಟೈಮ್ ಆಗಿ ಬಂತು. ಕೆಲಸಗಳು ಉಳಿತಾರೆ. ಎಲ್ಲೂ ಉಲ್ಟಾ ಬರೋದಿಲ್ಲ, ಎಸ್ನೂ ಉಲ್ಟಾ ಬರೋದಿಲ್ಲ. ಇನ್ನೆಲ್ಲ ಎಸ್ನ ಸಿ ಅಂತಾನೆ ಯಾವಾಗಲೂ. ಹೆಚ್ಚು ಎನ್ನೋದು ಹೆಚ್ಚು ಅಂತ ಕರೆಕ್ಟಾಗಿ ಹೇಳ್ತಾನೆ, ಎನ್ನು ಹೆಚ್ಚು ಅಂತಾನೆ. ಅದು ಸ್ಮಾಲ್ ಲೆಟರಲ್ಲಿ ಹಂಗೆ ಮಾಡ್ತಾನೆ, ಅದು ಕ್ಯಾಪಿಟಲ್ ಲೆಟರಲ್ಲಿ ಕರೆಕ್ಟಾಗಿ ಹೇಳ್ತಾನೆ. ಇವಾಗ ವಾಕ್ ಮುಗಿಸ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊತಾ ಇದ್ದೀವಿ. ವರ್ಕೌಟ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಟೈಮ್ ಕುತ್ಕೊಂಡು ರೆಸ್ಟ್ ಮಾಡಿ ಮನೆಗೆ ಹೋಗಬೇಕು. ಅದೇ ಸಾರಿ ಕುಚ್ಚಾಕೋದಿದೆ 1-2. ನನ್ನ ಫ್ರೆಂಡೇನೆ ನೋಡಿ, ಇವತ್ತು ಲೇಟ್ ಆಯಿತು. ನಾವು ಕರ್ಕೊಂಬಂದಿದ್ದು ಸ್ಕೂಲಿಗೆ ಮಕ್ಕಳನ್ನ, ಅವ್ರನ್ನ ಬಿಟ್ಟು ಬರೋ ಅಷ್ಟೊತ್ತಿಗೆ ಇಲ್ಲಿ ನಾವು 1-2 ರೌಂಡ್ ಮನೇಲಿ ಯೋಗ ಮಾಡಿಲ್ಲ ಅಂತ ಜಾಸ್ತಿ ವಾಕ್ ಮಾಡ್ಕೊಂಡ್ವಿ. ಎಲ್ಲ ಖಾಲಿ ಹೊಡಿತಿದೆ, ಎಲ್ಲ ಹೋಗ್ಬಿಟ್ರು. ಬೆಳಗ್ಗೆ 5:30-6ಗೆಲ್ಲ ಹೋಗಿ ಮಾಡ್ಕೊಂಬರೋಕ್ಕೆ ನಮಗೆ ಟೈಮ್ ಅಡ್ಜಸ್ಟ್ ಆಗೋಲ್ಲ. ಆ ಪಾರ್ಕಿಗೆ ಮಾರ್ನಿಂಗ್ ತುಂಬ ಜನ ಬರ್ತಾರೆ. ಮಾಡೋದಕ್ಕೆ ಟೈಮ್ ಸುಮ್ಮನೆ ಜಾಸ್ತಿ ಬೇಕಾಗುತ್ತೆ. ಈ ಟೈಮಲ್ಲಾದರೆ 1 ಅವರಲ್ಲಿ ವಾಕು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಬೋದು. ಹಾಗೆ ಬಂದು ಇದೊಂದು ಸ್ಯಾರಿಗೆ ಕುಚ್ಚಾಕೋದಿತ್ತು. ಹಿಂದಿನ ದಿನ ಒಂದು ಹಾಕಿದ್ದೆ, ನಮ್ಮ ಫ್ರೆಂಡ್ ಕುಚ್ಚು ಕಟ್ಕೊಂಬಂದರು. ಅಂದರೆ ಕ್ರೋಶ ವರ್ಕ್ ಮಾಡಿಕೊಟ್ಟಿದ್ದೆ. ಇನ್ನೊಂದಕ್ಕೆ ಬರೀ ಕ್ರೋಶ ವರ್ಕೇ ಮಾಡಿದ್ದೀವಿ. ಹೇಗೆ ಬಂದಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ. ಯಾರಿಗಾರು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡಿ ಹಾಕ್ತೀನಿ ಯಾವ ಥರ
ಕುಚ್ಚು ಹಾಕೋದು, ಕ್ರೋಶ ಕುಚ್ಚನ್ನ ಅಂತ ಹೇಳ್ಬಿಟ್ಟು. ಇವಾಗ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕಡಲೆಕಾಳು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ, ಬೇಯಿಸ್ಕೊಂಡು ಮೊಳಕೆ ಬಂದಿರೋಂಥ ಕಡಲೆಕಾಳು ಉಸ್ಲಿ ಹೇಗೆ ಮಾಡ್ಕೊಳೋದಪ್ಪ ಅಂದರೆ, ಫಸ್ಟು ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು, ಉಪ್ಪಾಕಿ ಬೇಯಿಸಿಟ್ಕೊಂಡಿರೋ ಅಂಥ ಕಡಲೆಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಕಡಲೆಕಾಳು ಉಸ್ಲಿ ರೆಡಿ ಆಗುತ್ತೆ. ಇದಕ್ಕಿಂತ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ನಾನು ಸಿಂಪಲಾಗಿ ಮಾಡ್ಕೊತಿದ್ದೀನಿ, ಅದನ್ನೆಲ್ಲ ಏನು ಆ್ಯಡ್ ಮಾಡ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ಕಡಲೆಕಾಳು ಉಸ್ಲಿ ಅಂದರೆ ತುಂಬ ಇಷ್ಟ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಹೇಳ್ಬಾ. ಹೌದು ಮಗನ, ನಾಳೆ ಮಾಡ್ಕೊಡ್ತೀನಿ. ಒಂದು ಬೇಯಿಸಿದ್ರು ಅಷ್ಟೇ, ಎಲ್ಲ ಬೇಯಿಸಿದ್ರು ಅಷ್ಟೇ. ಈಗ ಏನು ಮಾಡ್ತಿದ್ದೀನಿ ಹೇಳು ನಾನು? ಹಾಂ ಕಡಲೆಕಾಳು ಎಮ್ಮಿ ಇರಲ್ಲ, ಅದು ಎಮ್ಮಿ ಇರಲ್ವಾ? ಅದು ನಾಳೆ ನೀರು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಮಾಡ್ಕೊಡ್ತೀನಿ. ಅದೇನಕ್ಕೆ ನಾಳೆ ಬೇಯಿಸ್ಕೊಡ್ತೀನಿ ಅಂತ ಹೇಳ್ತಿಲ್ವಾ? ತೋರಿಸು ಇಲ್ಲಿ, ಏನದು ಕೆಳಗಿರೋದೇನು ತೋರಿಸು. ಏನು ಯಾರದು ಅಷ್ಟು ದೊಡ್ಡ ಚಾಕ್ಲೇಟ್ ತಿಂದರು? ಯಾರು ಅಷ್ಟು ದೊಡ್ಡ ಚಾಕ್ಲೇಟ್ ತಿಂದರು? ಯಾರು ಇಷ್ಟು ದೊಡ್ಡ ಚಾಕ್ಲೇಟ್ ನಮ್ಮ ಮನೇಲಿ ಒಂದು ಮಂಕಿ ಮರಿ ಇದೆಯಲ್ಲ, ಅದೆಲ್ಲ ತಿಂದಿದ್ದು. ಲಯನ್ ಮರಿ ಅದು, ಮಂಕಿ ಅಲ್ಲ, ಲಯನ್ ಆಗೈತಿ ಈಗ. ಲಯನ್ ಮಂಕಿ ಮರ್ತಿದ್ದಾರೆ ಇವಾಗ, ಲಯನ್ ಅಂತೆ. ಲಯನ್ ಕಬ್, ಕಮಿಯರ್ ಲಯನ್ ಕಬ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದಾಗಲಿ. ಥ್ಯಾಂಕ್ ಯು.